ನಿಮ್ಮ ಹೃದಯದ ಆರೋಗ್ಯ ಕಾಪಾಡಿಕೊಳ್ಬೇಕಾ? ಹಾಗಿದ್ರೆ ನೀವು ಆರೋಗ್ಯ ಅಡುಗೆ ಎಣ್ಣೆಯನ್ನು ಬಳಸಿ. ಜನಗಣತಿಯಲ್ಲಿ ತಳವಾರರಿಗೆ ವಿಶೇಷ ಸೂಚನೆ. ಕಾಲಂ 9ರಲ್ಲಿ ತಳವಾರ್ ಎಂದು ಮಾತ್ರ ಬರೆಯಲು ತಳವಾರ್ ಮಹಾಸಭಾದ ಸಲಹೆ. ತಳವಾರ್ ಮಹಾಸಭಾ ವತಿಯಿಂದ ತಳವಾರ್ ಸಮಾಜದ ಸದಸ್ಯರಿಗೆ ಜಾತಿ ಗಣತಿ ಸಂಬಂಧಿಸಿದಂತೆ ಸ್ಪಷ್ಟ ಮಾರ್ಗಸೂಚಿ ನೀಡಲಾಗಿದೆ. ಸಮಾಜ ಹೋರಾಟಗಾರ ಶಿವಾಜಿ ಮೆಟ್ಗಾರ್ ಅವರು ಪ್ರಕಟಣೆ ಮೂಲಕ ತಿಳಿಸಿರುವಂತೆ ಸಮಾಜದ ಗುರುತು ಏಕೀಕರಣವಾಗುವಂತೆ ಪ್ರತಿಯೊಬ್ಬ ತಳವಾರರು ಸಮಾನ ರೀತಿಯ ಮಾಹಿತಿಯನ್ನ ನಮೂದಿಸಬೇಕು ಎಂದು ಕರೆ ನೀಡಿದ್ದಾರೆ. ಮಹತ್ವದ ಸೂಚನೆಗಳು: ಕಾಲಂ ನಂಬರ್ 9 ತಳವಾರ್ ಎಂಬುದನ್ನು ಮಾತ್ರ ಬರೆಯಬೇಕು. ಜೊತೆಗೆ ಕೋಡ್ ನಂಬರ್ C3813 ಎಂದು ನಮೂದಿಸಬೇಕು. ಕಾಲಂ ನಂಬರ್ 10 ಪರಿಶಿಷ್ಟ ಪಂಗಡದವರಿಗೆ ಅನ್ವಯಿಸುವುದಿಲ್ಲ ಎಂದು ಬರೆಯಬೇಕು. ಕಾಲಂ ನಂಬರ್ 11 ಸಮಾನಾರ್ಥಕ ಪದ ಕೇಳಿದಲ್ಲಿ ನಾಯಕ ಅಥವಾ ನಾಯಕಡ್ ಎಂದು ಬರೆಯಬೇಕು. ಕಾಲಂ ನಂಬರ್ 12 ನಾವು ST ಪ್ರಮಾಣ ಪತ್ರ ಪಡೆದಿದ್ದೇವೆ ಎಂದು ದಾಖಲಿಸಬೇಕು. ಕಾಲಂ ನಂಬರ್ 30 64 ತಳವಾರ್ ಎಂದು ಸ್ಪಷ್ಟವಾಗಿ ಬರೆಯಬೇಕು. ಸಮಾಜದ ಏಕೀಕೃತ ಗುರುತು ಗುರಿ: ಶಿವಾಜಿ ಮೆಟ್ಗಾರ್ ಅವರು ಸಮಾಜದ ಎಲ್ಲ ಸದಸ್ಯರು ಒಂದೇ ರೀತಿಯ ಮಾಹಿತಿಯನ್ನ ಒಗ್ಗಟ್ಟಿನಿಂದ ದಾಖಲಿಸಿದರೆ ಸರ್ಕಾರದ ದಾಖಲೆಗಳಲ್ಲಿ ತಳವಾರ ಸಮುದಾಯದ ನಿಖರವಾಗಿ ಅಂಕಿ ಅಂಶ ದೊರೆಯುತ್ತದೆ. ಇದರಿಂದ ಅರ್ಹ ಸೌಲಭ್ಯಗಳು, ಹಕ್ಕುಗಳು ಹಾಗೂ ಅಭಿವೃದ್ಧಿ ಯೋಜನೆಗಳ ಲಾಭ ಪಡೆಯಲು ಅನುಕೂಲವಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಮೆಟ್ಗಾರ್ ಅವರ ಸಂದೇಶ: ಜಾತಿ ಗಣತಿ ಒಂದು ಸಮಾಜದ ಅಸ್ತಿತ್ವವನ್ನು ನಿಖರವಾಗಿ ತೋರಿಸುವ ಪ್ರಮುಖ ಹಂತ. ತಳವಾರ್ ಸಮುದಾಯವು ಯಾವ ರೀತಿಯ ಗೊಂದಲವಿಲ್ಲದೆ ಕಾಲಂಗಳನ್ನು ಒಂದೇ ರೀತಿಯಲ್ಲಿ ಭರಿಸಿದರೆ ಮುಂದಿನ ಪೀಳಿಗೆಗೆ ಸಾಮಾಜಿಕ, ಆರ್ಥಿಕ ಮತ್ತು ಶಿಕ್ಷಣ ಸಂಬಂಧಿ ಹಕ್ಕುಗಳನ್ನು ಬಲಪಡಿಸಲು ಇದು ನೆರವಾಗುತ್ತದೆ ಎಂದು ಮೆಟ್ಗಾರ್ ಒತ್ತಾಯಿಸಿದರು. ತಳವಾರ್ ಮಹಾಸಭಾದ ಮನವಿ: ಗ್ರಾಮಾಂತರದ ಪ್ರತಿಯೊಬ್ಬ ತಳವಾರ್ ಸಮಾಜದ ಸದಸ್ಯರು ಕೂಡ ಈ ಮಾರ್ಗಸೂಚಿಯನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಹಾಗೂ ಜಾತಿ ಗಣತಿಯ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸ್ಪಷ್ಟ ಮಾಹಿತಿ ನೀಡಿ ದಾಖಲಿಸಬೇಕು ಎಂದು ಮಹಾಸಭಾ ಮನವಿ ಮಾಡಿದೆ. ನಮಸ್ಕಾರ ಬಂಧುಗಳೇ, ನಾಳೆ ನಡೀತಕ್ಕಂಥ ಜಾತಿ ಗಣತಿಯಲ್ಲಿ ತಳವಾರ್ ಸಮಾಜದವರು ಯಾವ ರೀತಿ ಬರೆಸ್ಬೇಕನ್ನೋದು ಹೇಳ್ತಾ ಇದ್ದೀನಿ. ಇವತ್ತು ಏನು ತಳವಾರ್ ಮಹಾಸಭಾದಿಂದ ಒಂದು ಪ್ರಕಟಣೆ ಇದೆ. ಏನು ಕಾಲಂ ನಂಬರ್ 9ರಲ್ಲಿ ತಳವಾರ್, ಕಾಲಂ ನಂಬರ್ 9ರಲ್ಲಿರ್ತಕ್ಕಂಥ ತಳವಾರನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು. ಅದು ಕೋಡ್ ನಂಬರ್ ಬಂದ್ಬಿಟ್ಟು C-38.13. ಇದು ಭಾಳ ತಲೆಯಾಗಿರ್ಬೇಕು, ತಿಳ್ಕೊಡ್ರಿ. C-38.13 ಕಾಲಂ ನಂಬರ್ 9ರಲ್ಲಿ ಬರೆಸಬೇಕು. ಆಮೇಲೆ ಇನ್ನು ಕಾಲಂ ನಂಬರ್ 10 ಉಪಜಾತಿ ಅಂತ ಬರ್ತದ, ಅದು ಪ್ರಶಸ್ತ ಪಂಗಡದವ್ರಿಗೆ ನಮ್ಗೆ ಅನ್ವಯಿಸುವುದಿಲ್ಲ, ಅದು ಅನ್ವಯಿಸುವುದಿಲ್ಲ ಅಂತ ಬರೀಬೇಕು. ಇನ್ನು ಕಾಲಂ ನಂಬರ್ 11 ಸಮಾನಾರ್ಥಕ ಪದಗಳು ಅಂದರೆ ಪರ್ಯಾಯ ಪದಗಳು ಇದ್ದಲ್ಲಿ ಅಲ್ಲಿ ಏನಾದರೂ ನಾಯಕ ನಾಯಕಡ ಅಂತ ಬರೆಸಬೇಕು. ಅದು ಇರಲ್ಲ, ಇಲ್ಲದೆ ಇದ್ದಲ್ಲಿ ಅದು ಡ್ಯಾಶ್. ಇದು ನಿಮ್ಮ ತಲೆಯಾಗಿರಬೇಕು. ಆಮೇಲೆ 12 ನಂಬರ್, ಕಾಲಂ ನಂಬರ್ 12 ಅಲ್ಲಿ ನೀವು ST ಪ್ರಮಾಣ ಪತ್ರ ಪಡೆದಿದ್ದೇವೆ ಅಂತಕ್ಕಂಥದ್ದು ಬರೆಸಬೇಕು. ನಿಮ್ಗೆ ಕೇಳ್ತಾರೆ ಅವ್ರು ST ಪ್ರಮಾಣ ಪತ್ರ ನಾವು ತೆಗೆದುಕೊಂಡಿದ್ದೇವೆ ಅಂತ ಬರೆಸಬೇಕು. ಆಮೇಲೆ ಇನ್ನು ಕಾಲಂ ನಂಬರ್ 30 ಅಲ್ಲಿ ಕುಲ ಕಸಬತ್ ಕೇಳ್ತದೆ. ಅಲ್ಲಿ ನಂಬರ್ ಮುಂದೆ ಏನದ ನಂಬರ್ 64 ಬರ್ತದೆ. ಕುಲ ಕಸಬತ್ ತಳವಾರ್ ಅಷ್ಟೇ. ತಳವಾರ ನೀವು ತಳವಾರ ಹತ್ತು ಬರ್ಸಲಿಲ್ಲ ಅಂದ್ರೆ ಬರೀ 64 ಹತ್ತು ಬರ್ಸ್ಬಿಡ್ರಿ, ಬಂದ್ಬಿಡ್ತದೆ. ದಯವಿಟ್ಟು ಬಂಧುಗಳೇ, ಇದು ನಿಮ್ಮ ತಲೆಗಿರಲಿ. ಇದೊಂದು ಫಾರ್ಮೆಟ್ನು ನಾವು ಕಳಿಸ್ತಾ ಇದ್ದೆವು. ಅದಕ್ಕಾಗಿ ನೀವು 2 ದಿವಸ ಕೆಲಸ ಬಿಟ್ಟು ಕಾರ್ಯ ಬಿಟ್ಟು ಎಲ್ಲಾನು ಕರೆಕ್ಟಾಗಿ ಇದನ್ನು ಬರೆಸ್ರಿ. ಆಮೇಲೆ ಯಾರು ಮನ್ಯಾಗ ತಿಳಿದವ್ರು ಅದಾರ, ಓದ್ದಾರು ಅದಾರ, ಅವ್ರ ಕಡೆಯಿಂದ ಇದನ್ನು ಚೆಕ್ ಮಾಡಿಸಿಂದೆ ಅಪ್ಲೋಡ್ ಮಾಡಿಸ್ರಿ. ಅದಕ್ಕಾಗಿ ಇದು ಭಾಳ ಜಾಗೃತಿಯಿಂದ ಇರಬೇಕು. ಇದ್ರಾಗ ಮತ್ತಷ್ಟು ತಳವಾರಗಳದಾವ. ಆ ತಳವಾರ ಯಾವ ಸಂಬಂಧ ಇಲ್ಲ ನಮ್ಗೆ. ಈಗಾಗಲೇ 2-3 ತಳವಾರಗಳು ಈ ಒಂದು ಜಾತಿ ಸಮೀಕ್ಷೆ ಕಾಲಂದಲ್ಲಿ ಬರ್ತಾವ, ಅದು ನಮಗೆ ಸಂಬಂಧ ಇಲ್ಲ. ಓನ್ಲಿ ನಾವು ತಳವಾರ, ಯಾವ ತಳವಾರ ಅಂದ್ರೆ ಕಾಲಂ ನಂಬರ್ 9 ತಳವಾರು C-38.13 ತಳವಾರ. ನಾವು ಇದು ಭಾಳ ನೀವು ತಲೆ ಒಳಗೆ ಇಟ್ಕೊಂಡು ಇದನ್ನು ಬರೆಸಬೇಕು. ಮತ್ತು ನೀವು ಬೇರೆ ಬೇರೆ ತಳವಾರ ಯಾವುದನ್ನ ನೀವು ತೆಳಗೆ ಬಂದಿದ್ದು ನೀವು ಸಂಬಂಧ ಇಲ್ಲದು ಅಂದ್ರೆ ನಿಮ್ಮನ್ನ ಡೈವರ್ಟ್ ಮಾಡಕ್ಕೆ ಮತ್ತಿಷ್ಟು ತಳವಾರಗಳದ್ರ ಕೊಟ್ಟರೆ ಅವು ಯಾವೂ ನಿಮ್ಮೂ ಅಲ್ಲ. ಹಾಗಾಗಿ ಇದನ್ನು ಭಾಳ ಜಾಗರೂಕತೆಯಿಂದ ನಿಮ್ಮ ಮಕ್ಕಳು ಓದ್ದವ್ರಿಗೆ ಹಚ್ಚಿ, ಕಲ್ತವ್ರಿಗೆ ಹಚ್ಚಿ, ಇದನ್ನು ಕರೆಕ್ಟಾಗಿ ಬರೆಸಿ ತುಂಬಿ ಇದನ್ನು ಅಪ್ಲೋಡ್ ಮಾಡ್ಕೋಬೇಕಂತೇಳಿ ಎಲ್ಲ ಸಮುದಾಯದವ್ರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ತಳವಾರ್.